ಬಿಗ್ ಬಾಸ್ ಸೀಸನ್ 11ರ ಜೋಡಿ ಹಕ್ಕಿಗಳ ತುಂಟಾಟಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಫಿನಾಲೆ ಹತ್ತಿರವಾದಂತೆ ಮನದಾಳದ ಮಾತು ಪತ್ರದ ಮೂಲಕ ಹೊರಬಂದಿದ್ದು, ಭವ್ಯ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಅವರು ಐ ಲವ್ ಯು ಪಣ್ಣಿಕುಟ್ಟಿ ಅಂದಿದ್ದಾರೆ. ಇಷ್ಟು ದಿನ ಭವ್ಯ ಹಾಗೂ ತ್ರಿವಿಕ್ರಮ್ ಸ್ನೇಹ, ಪ್ರೀತಿ, ಕಾಳಜಿ ತೋರಿದ ಜೋಡಿ ಹಕ್ಕಿಯಾಗಿದ್ರು. ಇತ್ತೀಚೆಗೆ ನಡೆದ ಟಾಸ್ಕ್ಗಳಿಂದ ಇಬ್ಬರು ಸಿಕ್ಕಾಪಟ್ಟೆ ಜಗಳವನ್ನ ಆಡಿದ್ರು. ಇದೀಗ ಎಲ್ಲವನ್ನ ಮರೆತಿರುವ ತ್ರಿವಿಕ್ರಮ್ ಅವರು ಪ್ರೀತಿಯಿಂದ ಒಂದು ಪತ್ರವನ್ನ ಬರೆದು ಭವ್ಯ ಅವರನ್ನ ಇಂಪ್ರೆಸ್ ಮಾಡಲು ಪ್ರಯತ್ನಿಸಿದ್ದಾರೆ. ಕನಸುಗಳ ಶಿಖರ ನೀನು, ಸಾಧನೆಗಳ ಚೀಲವನ್ನ ನೀರು ಕುಡಿದಷ್ಟೇ ಸಲೀಸಾಗಿ ತನ್ನ ತೆಕ್ಕೆಯಲ್ಲಿ ಹೊತ್ತು ಸಾಗುತ್ತಿರುವ ಸ್ಮಾಲ್ ಸಾಧಕಿ ನೀನು, ಕಷ್ಟ ಎಂಬ ಕೆಸರಲ್ಲಿ ಅರಳಿದ ಕಮಲ ನೀನು, ತಂದೆ ತಾಯಿಯ ಗಂಡು ಮಗ ನೀನು, ಗೆಳೆಯರಿಗೆ ರೌಡಿ ಬೇಬಿ ನೀನು, ಆದರೆ ಕನ್ನಡಿಗರ ಮನಗೆದ್ದ ಗೀತ ನೀನು. ಯಾರು ಏನಾದರೂ ಹೇಳಿಕೊಳ್ಳಲಿ, ತಲೆ ಕೆಡಿಸಿಕೊಳ್ಳಬೇಡ, ಫ್ರೆಂಡ್ ಫಾರ್ ಲೈಫ್, ಆರಾಮಾಗಿ ಇರೋಣ ಬಾ, ಐ ಲವ್ ಯು ಪಣ್ಣಿಕುಟ್ಟಿ. ಈ ಒಂದು ಸ್ಪೆಷಲ್ ಪತ್ರವನ್ನು ತ್ರಿವಿಕ್ರಮ್ ಭವ್ಯಗಾಗಿ ಬರೆದಿದ್ದು ಬಿಗ್ ಬಾಸ್ ಮನೆಯ ಫಿನಾಲೆ ಕಂಟೆಸ್ಟೆಂಟ್ಗಳ ಮುಂದೆಯೇ ಓದಿದ್ದಾರೆ. ಇಷ್ಟು ದಿನ ಬಿಗ್ ಬಾಸ್ ಮನೆಯ ಹೊರಗೆ ಭವ್ಯ ತ್ರಿವಿಕ್ರಮ್ ಲವ್ ಸ್ಟೋರಿ ಬಗ್ಗೆ ಹಲವು ಮಾತುಗಳು ಕೇಳಿ ಬಂದಿದ್ವು. ಇದೀಗ ತ್ರಿವಿಕ್ರಮ್ ಭವ್ಯ ಮತ್ತೊಂದು ಮೆಗಾ ಟ್ವಿಸ್ಟ್ ಕೊಟ್ಟು ಎಲ್ಲರೂ ಉಬ್ಬೇರಿಸುವಂತೆ ಮಾಡಿದ್ದಾರೆ. ತ್ರಿವಿಕ್ರಮ್ ಭವ್ಯಗೆ ಬರೆದ ಪ್ರೀತಿಯ ಪತ್ರ ಬಿಗ್ ಬಾಸ್ ಮನೆಯಲ್ಲಿರುವವರಿಗೆ ಶಾಕ್ ಕೊಟ್ಟಿದೆ. ರಜತ್ ಅವರು ಎಲ್ಲಿದ್ದೆ ಇಷ್ಟು ದಿವಸ ಅಂತ ಕಾಲೆಳೆದ್ರೆ ಹನುಮಂತ ನೇರವಾಗಿ ಏನು ಆಡ್ತಾರೆ ರೀ ಆಟನ ಅಂತ ಪಂಚಿಂಗ್ ಡೈಲಾಗ್ ಹೊಡೆದಿದ್ದಾರೆ. ಇನ್ನು ತ್ರಿವಿಕ್ರಮ್ ಭವ್ಯ ಅವರ ಬಾಂಧವ್ಯಕ್ಕೆ ರಜತ್, ಹನುಮಂತ, ಮಂಜು, ಮೋಕ್ಷಿತಾ ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮದ ಅನುಬಂಧ ಅನ್ನೋ ಹಾಡನ್ನು ಹಾಡಿ ಸಖತ್ ಕಾಮಿಡಿ ಮಾಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.